ನನ್ನ ಮಕ್ಕಳನ್ನ ಮನೆ ಒಳಗಡೆ ಕರ್ಕೊಂಡು ಬಂದು ಹಳೆಗಾಯನ ಬ್ಲೇಡಲ್ಲಿ ಕೆರ್ಕೊಂಡಂಗಾಯ್ತು. ಊಟ ಚೆನ್ನಾಗಿತ್ತ? ನಮ್ ತಾಯಿ ಕೈ ತುತ್ತು ತಿಂದಂಗಾಯ್ತು ಸರ್. ಸಮಾಧಾನ ಮಾಡ್ಕೊಳ್ಳಿ, ಹೋಗಿ ನೀರ್ ತಗೊಂಡ್ಬರ್ತೀನಿ, ಕೈ ತೊಳ್ಕೊಂಡು ಹೋಗಿ. ಪರವಾಗಿಲ್ಲ ಸರ್, ಬರಲ್ಲ. ಊಟ ಆಯ್ತು ತಾನೇ, ಹೋಗ್ರು. ಸರಿ ಸರ್, ಹೋಗ್ತೀವಿ. ಆದ್ರೆ ನಮ್ಮಿಬ್ಬರಿಗೂ ಕೊನೆ ಆಸೆ ಸರ್, ನಿಮ್ದು ದುನಿಯಾ ಸ್ಕಿಟ್ ಅಲ್ಲಿ ಫೇಮಸ್ ಎಲ್ಲ ಕೇಳ್ತಿರಲ್ಲ, ಹಂಗೆ ಒಂದ್ ಬಿಡಿ. ಸರ್ ಹೇಳಿ ಸರ್. ಬಿಡಿ ಸರ್, ಪ್ಲೀಸ್ ಬಿಡಿ ಸರ್. ನನ್ನ ಹತ್ರ 15 ರೂಪಾಯಿ ಟೊಮೊಟೊ ಅಂದ್ಬಿಟ್ರೆ ಬೇರೆ ಏನಿಲ್ಲ ಸರ್. ನಗಾಡ್ಕಂಡು ಖುಷಿ ಖುಷಿಯಾಗಿ ಇನ್ನೂ ಏನೋ ಬೇಕು. ಏನೋ ಬೇಕು ಸರ್, ಹೇಳಿ ಸರ್. ನನ್ನ ಹತ್ರ 15 ರೂಪಾಯಿ ಟೊಮೊಟೊ ಹಣ್ಣು ಬಿಟ್ರೆ ಬೇರೆ ಏನೂ ಇಲ್ಲ ಸರ್. ಆರ್ಟಿಸ್ಟಾ ಸರ್ ನೀವು? ಯಪ್ಪ ಆರ್ಟಿಸ್ಟಾ? ನನ್ನ ಮಗ ಹೇಳಿ ನಿಮ್ಮನ್ನ ಆರ್ಟಿಸ್ಟು ಅಂತ. ಸರ್, ಆರ್ಟಿಸ್ಟ್ ಆಗೋಕ್ ಮುಂಚೆ ಒಂದು ಡೈಲಾಗ್ನ 300 ಸರಿ ಹೇಳಿ ಅಂದ್ರೆ ಹೇಳ್ತಿದ್ರಿ. ಆರ್ಟಿಸ್ಟ್ ಆದ್ಮೇಲೆ ಒಂದು ಡೈಲಾಗ್ 3 ಸಲ ಹೇಳಿ ಅಂದ್ರೆ ನಿಮ್ಗೆ ಆಗಲ್ವಾ ಸರ್? ಕಿರಿಕಿರಿ ಆಗುತ್ತಾ? ನಮ್ಮ ಹುಡುಗ ಹೇಳ್ತಾ ನೋಡಿ ಇವಾಗ, ಮಗ ನಮಸ್ಕಾರ ಸರ್. ನಂತವ 15 ರೂಪಾಯಿ 2 ಟೊಮೆಟೊ ಹಣ್ಣು ಬಿಟ್ರೆ ಏನಿಲ್ಲ ಸರ್. ಇದು ಆರ್ಟಿಸ್ಟ್ ಅಂದ್ರೆ. ನಾನು ಇಷ್ಟೊಂದು ಕೆಟ್ಟದಾಗಿ ಹೇಳಿದ್ನ? ಆಯ್ತು ಗುರು, ನಾನು ಆರ್ಟಿಸ್ಟ್ ಅಲ್ಲ. ಇವಾಗ ಒಪ್ಕೊಂಡೆ ನೋಡಿ ನೀನು. ಆಯ್ತು ಒಪ್ಕೊಂಡೆ, ಮುಚ್ಕೊಂಡು ಹೋಗು. ಸರ್, ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಮನೆಯಲ್ಲಿ 2 ದಿನ ಉಳ್ಕೊಳ್ಳೋ ಯೋಗ್ಯತೆ ಇಲ್ವಾ ಸರ್? ಏನು ಓವರ್ಡೋ ಮಾಡ್ತಿರೋ? ನಿಮ್ಮಂತ ಕಿತ್ತೋದವ್ರು ನನ್ನ ಲೈಫಲ್ಲಿ ಎಷ್ಟು ಜನ ನೋಡಿಲ್ಲ. ಮುಚ್ಕೊಂಡು ಹೋಗ್ರೋ ಮಗ. ಮೈ ಡಿಯರ್ ಫ್ರೆಂಡ್ಸ್, ನಂದು ಒಂದು ಪರ್ಸನಲ್ ಕೆಲಸ ಇದೆ, ಪ್ಲೀಸ್ ಹೋಗ್ರು. ನೋಡಿ ಸರ್, ನಾವು ಫ್ಯಾನ್ಸು. ಕೈ ಹಿಡಿದ್ರೆ ಸ್ಟಾರು, ಕೈ ಎತ್ತಿದ್ರೆ ವಾರ. ಅಲ್ಲಿ ನೋಡಿ, ಜಡ್ಜಸ್ ಹೇಳ್ಬೋದು ನೀನ್ ಸ್ಟಾರ್ ಆಗ್ತೀಯ ಅಂತ, ಆದ್ರೆ ಸ್ಟಾರ್ ಮಾಡ್ಬೇಕಾಗಿರೋದು ನಾವ್ ತಾನೇ ಸರ್. ನಾವು ಫ್ಯಾನ್ಸ್, ನಾವು ನೋಡಿದ್ರೆ ಮಾತ್ರ ನಿಮ್ ಸಿನಿಮಾ ಓಡುತ್ತೆ, ಇಲ್ಲಾಂದ್ರೆ ಥಿಯೇಟರ್ ಇಂದ ಥಿಯೇಟರ್ಗೆ ಓಡುತ್ತೆ. ನೋಡಿ, ನನ್ನ ಮೀಟ್ ಆಯ್ಕೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬರ್ತಾ ಇದ್ರೆ, ಒಂದ್ 2 ನಿಮಿಷ ಒಳಗಡೆ ಇರ್ತೀರಾ? ಓ ಸರ್, ನಿಮ್ ಮನೇಲಿ ಉಳ್ಕೊಳಕ್ಕೆ 2 ದಿನ ಅವಕಾಶ ಕೊಡಿ. ತುಂಬಾ ಥ್ಯಾಂಕ್ಸ್ ಸರ್. ಐ ಲವ್ ಯು. ಐ ಲವ್ ಯು. 2 ದಿನನಾ? ನಾನು ಹೇಳ್ತಿ 2 ನಿಮಿಷ ಅಲ್ವಾ? ಇವರಷ್ಟಕ್ಕೆ ಇವರೇ ಕಮಿಟ್ ಆಗ್ತಾವ್ರೆ. ಹೇ ಶುಭಾ, ಹಾಯ್. ನೀನ್ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ನಂಗೂ ಬರ್ದೇ ಇರೋಕ್ ಆಗ್ಲೇ ಇಲ್ಲ ಕಣ. ಈ ಕರಿ ಚಿರತೆ ನೋಡಿದ ಎಲ್ಲ ಹುಡುಗರು ಇದೇ ಮಾತು ಹೇಳ್ತಾರಪ್ಪ. ಏನಂದೆ? ನೀನ್ ಬಂದಿದ್ದಕ್ಕೆ ಖುಷಿ ಆಯ್ತು ಅಂದೆ. ನೋಡು, ಇನ್ ಮುಂದೆ ನಂಗೆ ಹಿಂಗ್ ಪದೇ ಎಲ್ಲ ಬರ್ತಿರಕ್ಕಾಗಲ್ಲ. ಬೇಗ ನನ್ನ ಮದುವೆ ಮಾಡ್ಕೊಳ. ಏಯ್, ಈ ಮಾತು ನಿನ್ನ ಬಾಯಿಂದ ಬರ್ಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಐ ಆಮ್ ರೆಡಿ. ಕೈ ಬಿಡಿ. ಇವಾಗ ಒಳಗ್ ನಡಿ. ಇದಕ್ಕೇನಾ ಸರ್ ನೀವು ಅವಾಗಿಂದ ನನಗೆ ಹೋಗು ಅಂತ ಕಳ್ಸಕ್ ಟ್ರೈ ಮಾಡ್ತಾ ಇದ್ದಿ? ಕಳ್ಳ. ಅವಳ ಲವರ್ ಕಣ ನೀ. ಲವರ್ ಯಾರು ಇಲ್ಲಿ ಸಿಗ್ಲಿಲ್ವಾ ಸರ್ ನಿಮಗೆ? ನನ್ನಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? They are my friends. Of course. Yes. Shut up, you nonsense. You don't have common sense. ಸರ್ ನಿಮ್ ಶಿರ್ಬಡಿ ಸರ್. ಬಾ. ಲೇ, ಇಲ್ಲಿ ನಿಂತ್ಕೊಂಡು ಶುರು ಮಾಡ್ರಿ ಅಂದ್ರೆ ನಾನು ಹೆಂಗ್ ಶುರು ಮಾಡ್ಲಿ? ನಮ್ಗೆ ಏನ್ ತೊಂದ್ರೆ ಇಲ್ಲ ಸರ್, ನೀವು ಶಿರ್ಬಡಿ. ಬೇಗ. ತೊಂದ್ರೆ ನಿನಗಲ್ಲ ಕಣೋ, ನನಗೆ. ಸರ್, ನಿಮ್ಗೆ ಫ್ಯಾನ್ಸ್ ಅಂದ್ರೇನೆ ತೊಂದ್ರೆನಾ ಸರ್? ಥಿಯೇಟರ್ ಹೊರಗಡೆ ಕಟೌಟ್ಗೆ ಹೂ ಹಾಕಕ್ ಫ್ಯಾನ್ಸ್ ಬೇಕು, ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೊಂಡು ಸಿನಿಮಾ ನೋಡಕ್ ಫ್ಯಾನ್ಸ್ ಬೇಕು, ಅಲ್ಲಿ ಥಿಯೇಟರ್ ಅಲ್ಲಿ ನೀವು ಮಾಡಿದ ರೊಮ್ಯಾನ್ಸ್ ನೋಡಿ ಚಪ್ಪಾಲೆ ಹೊಡೆದು ವಿಸಿಲ್ ಹೊಡಿಯಕ್ ಫ್ಯಾನ್ಸ್ ಬೇಕು, ಲೈವ್ ಆಗಿ ನಿಮ್ ರೊಮ್ಯಾನ್ಸ್ ನೋಡಕ್ ಮಾತ್ರ ಫ್ಯಾನ್ಸ್ ಬೇಡವಾ ಸರ್? ಮೈ ಡಿಯರ್ ಫ್ರೆಂಡ್ಸ್, ಶುರು ಮಾಡ್ತೀನಿ. ಚಿನ್ನ, ಅವ್ರು ನೋಡ್ತಾರಂತೆ, ಶುರು ಮಾಡೋಣ ಬಾ. ಇವರಿಬ್ರು ಮುಂದ ಇಲ್ಲಿ ಈಗ ಮಾಡಿದ್ರೆ ಇವ್ರಿಬ್ರು ಮುಂದೆ, ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಊರವ್ರ ಮುಂದೆ. ಪ್ಲೀಸ್ ಕೋಆಪರೇಟ್ ಮಾಡಿ. ಏನ್ ಮಾಡೋದು? ಇರಕ್ಕೆ ಹೇಳ್ತೇನೆ. ಏನ್ ಮಾಡೋದು? ಗಂಟೆಗೆ 10,000 ತಗೊಂಡು ಏನ್ ಮಾಡ್ತಿದ್ರಿ? ಚಿನ್ನ, ನಾನು ನೀನು ಹೂವು ಮುಳ್ಳು ಇದ್ದಂಗೆ, ಯಾವಾಗ್ಲೂ
ಒಟ್ಟೊಟ್ಟಿಗೆ ಇರಬೇಕು. ಚಿನ್ನ ಹಾ? ನಿನ್ ಮುಖ ನೋಡ್ತಾ ಇದ್ರೆ ಯಾಕರ್ಸಿ ಉಗಿಬೇಕನ್ಸುತ್ತೆ. ಅದೇನ್ ಮುಖನಲ್ವ ಏನ್ ನಾನು ಏನ್ ಅಯ್ಯೋ ತಪ್ಪಾಯ್ ಸಾರಿ ಸರ್, ಕ್ಷಮಿಸ್ಬಿಡಿ. ಶುರು ಮಾಡಿ ಬೇಗ ಬೇಗ. ಚಿನ್ನ ನಿನ್ ಮುಖ ನೋಡ್ತಿದ್ರೆ ಮುದ್ದಾಡ್ಬೇಕು ಅನ್ಸುತ್ತೆ. ಈ ಕಣ್ಗಳು ಕಳ್ಸ ಇದ್ದಂಗಿದೆ ಕಣೋ. ಕಣ್ಣಿಗೆ ಹೆಂಗಂದಳು ಇನ್ ಬಾಗಿರೋ ಹೆಣ್ಣಿಗೆ ಏನ್ ಅನ್ಬೋದು. ಥೋ ನನಗೆ ಈ ಸಿಟ್ಟು ಬಂದ್ರೆ ಸ್ವಂತ ಥಿಂಕ್ ಮಾಡಿ ಕಾಮಿಡಿ ಆನ್ಸರ್ ಕೊಡಕ್ ಬರುತ್ತಾ ಅಂತ ನೋಡ್ಬೇಕು. ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡು. ಓಕೆ Okay, boss. ಇಂಡಿಯನ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ? ಚಳಿಗೆ. ಇಂಡಿಯನ್ಸ್ಗೆ ಮನೇಲಿ ಟೈಮ್ ಪಾಸ್ ಮಾಡೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಫೀಡ್ ಇಟ್. ಯಾವಾಗ ಕೇಳಿದ್ರು ಇದನ್ನೇ ಹೇಳ್ಬೇಕು. ಓಕೆ ಫೀಡ್ ಇಟ್. ನಮ್ ಸೀನಿಯರ್ಸ್ ಯಾಕೆ ಗ್ಯಾಲರಿಲಿ ಕೂರಲ್ಲ? ಅದು ಅವ್ರನ್ನೇ ಕೇಳ್ಬೇಕು ಬಾಸ್. ಜೂನಿಯರ್ಸ್ ಬಂದ್ರಲ್ಲ ಅದಕ್ಕೆ ಫೀಡ್ ಇಟ್. ಓಕೆ ಫೀಡ್ ಇಟ್. ಲಾಸ್ಟ್ ಕ್ವಶನ್. ಮಜಾ ಭಾರತದ ರೇಟಿಂಗ್ ಚೆನ್ನಾಗಿದೆಯಲ್ಲ, ಇದಕ್ಕೆ ಕಾರಣ ಯಾರು? ಆರ್ಟಿಸ್ಟ್ ನಂದೀಶ್ ನಾಗಪ್ಪ ಮಡಿವಾಳ್. ಪಾಪ ಅವನು ಭ್ರಮೇಲ್ ಬದುಕ್ತಾ ಇದ್ದಾನೆ. ಇದಕ್ಕೆ ಕಾರಣ ಗುರು ಸರ್ ಹಾರ್ಡ್ ವರ್ಕ್ ಅಂಡ್ ಅವ್ರು ಕೊಡೋ ಸಜೆಷನ್. ಫೀಡ್ ಇಟ್. ಓಕೆ ಫೀಡ್ ಇಟ್. ಈಗ ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮ್ಗೆ ನೆನಪಿದ್ಯಾ ಅಂತ ಚೆಕ್ ಮಾಡಕ್ಕೆ ಮತ್ತೆ ಅದೇ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಡನ್. ನಮ್ ಸೀನಿಯರ್ಸ್ ಗ್ಯಾಲರಿಲಿ ಕೂರಲ್ಲ? ಇಂಡಿಯನ್ಸ್ಗೆ ಮನೇಲಿ ಟೈಮ್ ಪಾಸ್ ಮಾಡೋದಂದ್ರೆ ಇಷ್ಟ. ಏ ಅದಲ್ಲ ಕಣೋ, ಸರಿಯಾಗಿ ಜ್ಞಾಪಿಸ್ಕೋ. ಸೆಕೆಂಡ್ ಕ್ವಶನ್. ನಮ್ಮ ಮಜಾ ಭಾರತದ ರೇಟಿಂಗ್ ಚೆನ್ನಾಗಿದೆಯಲ್ಲ, ಯಾಕೆ? ಜೂನಿಯರ್ಸ್ ಬಂದ್ರಲ್ಲ ಅದಕ್ಕೆ. ಲಾಸ್ಟ್ ಕ್ವಶನ್. ಇಂಡಿಯನ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ? ಗುರು ಸರ್ ಹಾರ್ಡ್ ವರ್ಕ್ ಅಂಡ್ ಅವ್ರು ಕೊಡೋ ಸಜೆಷನ್. ಜೋಕ್ ಮಾಡಿದೆ. ನೀವು ಸೃಷ್ಟಿ ಮಾಡಿರೋ ರೋಬಗೆ ಕಾಮಿಡಿನೂ ಮಾಡಕ್ ಬರುತ್ತೆ. ಸರ್ ನಾನು ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೆ, ಇದೇ ತಪ್ಪಾಗಿ ಹೇಳ್ತಾ ಇದೆ. ಲೇ ಮಾನ ಮರ್ಯಾದೆ ಉಳ್ಸೋ. ಓಹೋ, ನಿಮ್ಗೆ ನಮ್ ತರ ಕನ್ನಡ ಮಾತಾಡಕ್ಕೂ ಬರುತ್ತಾ? ಬರುತ್ತೆ. ಮತ್ ಮಾತಾಡಿ. ಅಯ್ಯ ನಿನ್ ಕೈ ಕಟ್ ನಾವ್ ಕಡಿಯ ಬದ್ಬಾರ್ ಬಂದ್ ಚಾಪಿ ಸುತ್ಕೊಂಡು ಹೋಗ. ನಿನ್ ವಂಶ ನಿರ್ವಂಶ ಆಗ. ನಿನ್ ಗಂಡನ್ ಕಣ್ಣು ಹೊತ್ಕೊಂಡು ಹೋಗ. Stop it! ಏನ್ರಿ ಇದನ್ನೇನ ನೀವ್ ಹೇಳ್ಕೊಟ್ಟಿರೋದು? ಇದು ಅವ್ರು ಹೇಳ್ಕೊಟ್ಟಿರೋದಲ್ಲ. ಅಬ್ಬಾ, ಅವ್ರು ಯಾವಾಗ್ಲೂ ಮಾತಾಡೋದ್ ನೋಡಿ ನಾವ್ ಕಲ್ತ್ಕೊಂಡ್ವಿ. ಸರಿ, ನಿಮ್ಗಾದ್ರೂ ಸರಿಯಾಗಿ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಕನ್ನಡ ಮಾತಾಡಕ್ ಬರುತ್ತಾ? ಬರುತ್ತೆ ಮೇಡಮ್. ಮತ್ ಮಾತಾಡಿ. ಈ ಬದುಕಿರೋ ತರ ಬದುಕೋಕೆ ನನಗೆ ಇಷ್ಟ ಇಲ್ಲ. ಬದುಕಿಗೆ ನಂತರ ಬದುಕಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಬದುಕಿಗೆ ಬದುಕಂದ್ರೆ ಏನಂತಾನೆ ತಿಳಿದಿಲ್ಲ. ಈ ತಿಳಿದಿರೋ ಬದುಕಿನ ಜೊತೆ ತಿಳಿದೇ ಬದುಕ್ತಾ ಇರೋ ಈ ಜನಗಳ ಬದುಕಲ್ಲಿ ಬದುಕ್ತಿರೋ ನನ್ನ ಒಳಗಿನ ಬದುಕಿರೋರು ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ಈ ಬದುಕಲ್ಲಿ ನಾನು ಬದುಕಬೇಕೋ ಬೇಡೋ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದ್ರೂ ಗೊತ್ತಾಯ್ತಾ? ಏನ್ ಹೇಳ್ತದ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ರೋಬನ ಕೆರಿಲೂಬಾರ್ದು ಕೆಣಕ್ಲೂಬಾರ್ದು ಅಂತ. ಸೂಪರ್ ಸೂಪರ್. ಈಗ ನಾನ್ ಕ್ವಶನ್ ಕೇಳ್ತೀನಿ ನೋಡು. ಸಂಜು, ನಿನಗೆ ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಬಾಸ್. ಕೆಲವು ಹುಡುಗಿರು ನೋಡಕ್ ಚೆನ್ನಾಗೇ ಇರಲ್ವಲ್ಲ, ಯಾಕೆ? ಬಾಸ್, ಹುಡುಗಿರಲ್ಲಿ ಚೆನ್ನಾಗಿಲ್ಲ ಅಂತ ಯಾರು ಇಲ್ಲ ಬಾಸ್. ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ ಬರಲ್ಲ ಅಂತ. ಸಾಕ್ ಸುಮ್ನೆ ಇರಿ. ಈಗ ನಾನ್ ಕ್ವಶನ್ ಕೇಳ್ತೀನಿ. ಗೀತಾ, ಈ ಸನ್ಯಾಸಿಗೂ ಸಂಸಾರಿಗೂ ಇರೋ ವ್ಯತ್ಯಾಸ ಏನು? ಹುಲಿ ಚರ್ಮದ ಮೇಲ್ ಮಲ್ಗೋನು ಸನ್ಯಾಸಿ, ಹುಲಿ ಜೊತೆಲೆ ಮಲ್ಗೋನು ಸಂಸಾರಿ. ಬಾಸ್, ಇವಾಗ ನಾನ್ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಹೇಳಿ. ಓಕೆ. ಗಾಂಧೀಜಿ ತಲೆ ಮೇಲೆ ಕೂದ್ಲು ಯಾಕಿರ್ಲಿಲ್ಲ? ಸಂಜು, ಗಾಂಧೀಜಿ ಯಾವಾಗ್ಲೂ ಸತ್ಯನೇ ಹೇಳ್ತಿದ್ರು, ಅದಕ್ಕೆ. ಓ, ನನಗೆ ಇವಾಗ ಗೊತ್ತಾಯ್ತು ಏನು? ಹೆಣ್ಮಕ್ಳಿಗೆ ತಲೆ ತುಂಬಾ ಕೂದ್ಲು ಯಾಕಿರುತ್ತೆ ಅಂತ. ಏನಾದ್ರೂ ಆರ್ಡರ್ ಮಾಡಿದ್ರೆ ಡೆಲಿವರಿ ಕೊಡಕ್ಕೆ ಹುಡುಗರು ಬರ್ತಾರೆ, ಹುಡುಗಿರು ಯಾಕೆ ಬರಲ್ಲ? ಯಾಕೆ ಅಂದ್ರೆ ಹುಡುಗಿರು ಒಂದು ಡೆಲಿವರಿ ಕೊಡಕ್ಕೆ 9 ತಿಂಗಳು ತಗೋತಾರೆ, ಅದಕ್ಕೆ. ಸಂಜು, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ನೋವು ಅಂದ್ರೆ ಯಾವುದು? ಈ ಪ್ರಶ್ನೆನ ಒಂದು ಮಗುವಿಗೆ ಜನ್ಮ ನೀಡಿರ್ತಾಳಲ್ಲ ಆ ತಾಯಿ ಹೋಗಿ ಕೇಳಿ. ಹಾಗಾದ್ರೆ ಅತಿ ದೊಡ್ಡ ಸಂತೋಷ ಯಾವುದು? ಈ ಪ್ರಶ್ನೆನು ಆಗ ತಾನೇ ಒಂದು ಮಗುವಿಗೆ ಜನ್ಮ ನೀಡಿರ್ತಾಳಲ್ಲ ಅದೇ ತಾಯಿನ ಹೋಗಿ ಕೇಳಿ. ನೀನ್ ಏನ್ ಹೇಳ್ತಿದ್ಯೋ ನಮ್ಗೆ ಅರ್ಥ ಆಗ್ತಿಲ್ಲ. ನೋಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ನೀಡೋಕ್ಕೂ ಮುಂಚೆ ಆಗುವ ನೋವಿದೆಯಲ್ಲ, ಈ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ನೋವು ಯಾವುದೂ ಇಲ್ಲ. ಅದೇ ರೀತಿ ತನ್ನ ಮಗುವಿಗೆ ಜನ್ಮ ನೀಡಿ ಆದ್ಮೇಲೆ ಆ ತಾಯಿಗೆ ಆಗೋ ಸಂತೋಷ ಇದೆಯಲ್ಲ, ಈ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಅಲ್ಲ ಕಣ್ರಿ, ಈ ತರ ರೋಗಗಳು ಆಲ್ರೆಡಿ ಬಂದಿದಾವೆ. ಇದ್ರಲ್ಲಿ ಏನ್ ಸ್ಪೆಷಲ್ ರೀ? ಇದನ್ ಮಾಡಕ ನೀವು 10 ವರ್ಷ ಫಸ್ಟ್ ನೈಟ್ ಬಿಟ್ಟು ಹೋಗಿದ್ದು. ಚಿನ್ನ, ಬೇರೆ ರೋಗಗಳನ್ನ ಮನುಷ್ಯನೇ ಸೃಷ್ಟಿ ಮಾಡ್ಬೇಕು.
ಆದ್ರೆ ಈ ರೋಬೋಗಳು ಮನುಷ್ಯನ್ ತರಾನೇ ಮಕ್ಕಳು ಮಾಡ್ಕೊಳ್ಳುತ್ತೆ. ನೋಡು, ಈ ಮೇಲ್ ರೋಬೋಗೆ ಮೇಲ್ ಕನ್ವರ್ಟರ್, ಫಿಮೇಲ್ ರೋಬೋಗೆ ಫಿಮೇಲ್ ಕನ್ವರ್ಟರ್ ಅಂತ ಇದೆ. ಎರಡನ್ನು ಕನೆಕ್ಟ್ ಮಾಡಿದ್ರೆ ಸಾಕು, 2 ನಿಮಿಷಕ್ಕೆ ಒಂದ್ ಮಗು ಡೌನ್ಲೋಡ್ ಆಗುತ್ತೆ. ನೋಡು, ಈ ರೋಬೋಗಳಿಗೆ ಇನ್ನೊಂದು ರೋಬೋನ ಸೃಷ್ಟಿ ಮಾಡೋ ನಾಲೆಜ್ ಇದೆ. ಎರಡಕ್ಕೂ ಈಕ್ವಲ್ ಶಕ್ತಿ, ಈಕ್ವಲ್ ಬುದ್ಧಿ ಎರಡೂ ಇದೆ. ಅವಕ್ಕಿದೆ, ಆದ್ರೆ ನಿಮಗಿಲ್ವಲ್ಲ. ಚಿನ್ನ, ನೋ 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 ಸಂಜು ಅಂಡ್ ಗೀತಾ, ಯು ಕ್ಯಾರಿ ಆನ್. ಸಕ್ಸಸ್, ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್. ಚಿನ್ನ, ಮೊದಲು ಈ ಡೆಮೋ ಪೀಸ್ ನ ಡೆಮಾಲಿಷ್ ಮಾಡಿ ಹೊಸ ರೋಬೋನ ತಯಾರು ಮಾಡ್ಬೇಕು. ಅಂದ್ರೆ ಒರಿಜಿನಲ್ ರೋಬೋನ ರೆಡಿ ಮಾಡಿ ವರ್ಲ್ಡ್ ರೋಬೋಟ್ ಕಾನ್ಫರೆನ್ಸ್ ಗೆ ತಗೊಂಡೋಗ್ಬೇಕು. ನಡೀರಿ, ಬೇಗ ಲ್ಯಾಬ್ ಅಲ್ಲಿ ನಡೀರಿ. ನಿಮ್ಮನ್ನ ಈಗಿಂದೀಗ್ಲೇ ಪೀಸ್ ಪೀಸ್ ಮಾಡ್ಬೇಕು. ಬಾಸ್, ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ, ನಮ್ಮನ್ನೇನು ಮಾಡಬೇಡಿ. ಹೆಂಗ್ ಯಾವ ಭಾಷೆ ಮಾತಾಡ್ತಾ ಇದ್ದೀರಾ? ಇದು ನಾವೇ ಕಂಡಿಡ್ದಿರೋ ಭಾಷೆ, ಮನುಷ್ಯರಿಗೆ ಅರ್ಥ ಆಗಲ್ಲ. ಬಾಸ್ ಪ್ಲೀಸ್, ನಮ್ಮನ್ನೇನು ಮಾಡಬೇಡಿ, ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡಿ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಅಲ್ಲ, ಮನುಷ್ಯ ತರನೇ ಬದುಕಿದ್ದೀರಾ, ನಕ್ಕಿದ್ದೀರಾ, ನಲ್ದಾಡಿದ್ದೀರಾ, ರೊಮ್ಯಾನ್ಸ್ ಮಾಡಿದ್ದೀರಾ, ಈಗ ಮಗುನು ಮಾಡ್ಕೊಂಡಿದ್ದೀರಾ. ಇನ್ನು ಏನ್ ಬೇಕು ನಿಮ್ಗೆ? ಮನುಷ್ಯರ ತರಹ ದ್ರೋಹ ಮಾಡಿಲ್ವಲ್ಲ ಬಾಸ್. ವಾಟ್ ಡು ಯು ಮೀನ್, ಯು ಡರ್ಟಿ ರೋಬೋ? ಅಯ್ಯೋ, ಓ ಮೈ ಗಂಡ. ಇಲ್ಲಿನ ಮನುಷ್ಯರನ್ನ ನಾವು ಮುಗಿಸ್ತೀವಿ. ನಾವೇ ರೋಬೋಗಳನ್ನ ಸೃಷ್ಟಿ ಮಾಡಿ ಅವಕ್ಕೆ ಮದುವೆ ಮಾಡ್ತೀವಿ, ಹೊಸ ರೋಬೋಗಳನ್ನ ಹುಟ್ಟಿಸ್ತೀವಿ. ಗೀತಾ, ನೀನೋಗಿ ಜಡ್ಜಸ್ ಗಳನ್ನ, ಟೆಕ್ನಿಷಿಯನ್ ಗಳನ್ನ, ಕ್ಯಾಮ್ರಾ ಮ್ಯಾನ್ ಗಳನ್ನ ಮುಗಿಸು. ನಾನು ಹೋಗಿ ಆಡಿಯನ್ಸ್ ಗಳನ್ನ, ಕಂಟೆಸ್ಟೆಂಟ್ಸ್ ಗಳನ್ನ ಮುಗಿಸ್ತೇನೆ. ಇನ್ಮೇಲೆ